ಇವಳ್ಯಾಕೆ ಹಿಂಗೆ ಕೂತಿದ್ದಾಳೆ ತಲೆ ಮೇಲೆ ಕೈ ಇಟ್ಕೊಂಡು ಅದು ಮುಖ ಹಿಂಗೆ ಮಾಡ್ಕೊಂಡು ಟಿವಿನೂ ಹಾಕಿಲ್ಲ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ದಾಳಲ್ಲ. ಏ ಜಯಮ್ಮ, ಏ ಜಯಮ್ಮ, ಏನಂಗೆ ಯೋಚನೆ ಮಾಡ್ತಾ ಇದ್ದಾಳೆ ಕಳೆದ್ರು ಕಿವಿ ಕೇಳಿಸೋದಂಗೆ? ಓಹೋ, ಇನ್ನೂ ಯೋಚನೆ ಮಾಡ್ತಾ ಕೂತಿದ್ದಾಳೆ ನೋಡು. ಏ ಜಯಮ್ಮ, ಏನೇ ಮಾಡ್ತಾ ಇದೆಯಾ? ಆಗ್ಲಿಂದ ಕರಿತಿದ್ದೀನಿ, ಕಿವಿ ಕೇಳಿಸ್ತಾ ಇಲ್ವಾ ನಿನಗೆ? ಏನ್ರಿ ನಿಮ್ದು? ಏನು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ ಇಷ್ಟೊತ್ತಿಗೆ ಊಟ ಮಾಡೋ ಟೈಮ್ಗೆ? ನನ್ನ ಕಷ್ಟ ನನಗೆ, ನಿಮ್ಗೆ ಯಾಕೆ? ಅಂಥದ್ದೇನು ಕಷ್ಟ ನಿನಗೆ? ಅಲ್ಲ, ಸರಿತಾ ಹೋಗ್ಬೇಕಾದ್ರೆ ನನ್ಗೊಂದು ಮಾತು ಕರಿಬೋದಿತ್ತಲ್ಲ ನೀವೆಲ್ಲ. ಸರಿತಾ ಹೋಗ್ಬೇಕಾದ್ರೆ ಹೋಗ್ಲಿ ಬಿಡು, ಅವಳು ಗಂಡನ ಮನೆಗೆ ಹೋಗಿದ್ದಾಳೆ, ಇನ್ನೆಲ್ಲೂ ಹೋಗಿಲ್ಲಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡ್ಕೊಂಡು ಕೂತಿದ್ಯಾ? ಇವಾಗ ನಿನ್ ತಲೆಯಲ್ಲಿ ಬುದ್ಧಿ ಬಂದಿದೆ, ಅದೇನೋ ಹೇಳಿ ಕಲಿಸಿದ್ಯಾ, ಅದಕ್ಕೆ ಹೋಗಿದ್ದಾಳೆ. ನಾವ್ ಹೇಳಿ 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 ಈಗ ಹೋಗಮ್ಮ ಗಂಡನ ಮನೆಗೆ ಹೋಗಮ್ಮ ಅಂತ ಹೇಳಿದ್ರು ಹೋಗ್ತಾ ಇದ್ದಿಲ್ಲ, ಅಳ್ಳಾಡ್ತಾ ಇದ್ದಿಲ್ಲ ಅವಳು. ಇವಾಗ ಬುದ್ಧಿ ಕಲಿಸಿದ್ಯಲ್ಲ ಬಿಡು, ಇನ್ಯಾಕೆ ಚಿಂತೆ ಮಾಡ್ತಾ ಇದ್ಯಾ? ಇವಾಗಾದ್ರೂ ನಿನ್ ತಲೆಗೆ ಉಳಿತಲ್ಲ ಗಂಡನ ಮನೇಲಿ ಇರ್ಬೇಕು ಮಗಳು ಅಂತ. ಏನು ಏನ್ ಹೇಳ್ತಾ ಇದ್ದೀರಾ? ನೀನ್ ಕಲ್ಸ್ಬಿಟ್ಟು ಯಾಕೆ ಹಿಂಗೆ ಯೋಚನೆ ಮಾಡ್ಕೊಂಡು ಕೂರ್ಬೇಕು ಅಂತ ನಾನು ಹೇಳ್ತಾ ಇರೋದು. ಇವಾಗ ಸ್ವಲ್ಪ ತಲೆಯಲ್ಲಿ ಒಳ್ಳೆ ಬುದ್ಧಿ ಬಂದಿದೆ ನಿಂಗೆ ಅಂತ ಹೇಳ್ತಾ ಇದ್ದೀನಿ. ನಾನು ಕಳಿಸಿದ್ನ ಅವಳನ್ನ? ಚಿನ್ನ ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ನಮ್ಮ ಅಮ್ಮನೇ ಮನೆಯಿಂದ ಆಚೆ ಹಾಕಿದ್ಲು ಅಂತ ಸುಳ್ಳು ಹೇಳಿರ್ಬೇಕು ಇವ್ರ ಹತ್ರ ಎಲ್ಲ. ಅದಕ್ಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ. ಸಾಮಾನ್ಯದವಳೆಲ್ಲ ನನ್ನ ಮಗಳು ನನಗಿಂತ ದಬ್ಬಳಿದ್ದಾಳೆ ನೋಡಿ ಇವಳು. ಮತ್ತೇನೆ? ಏನಿಲ್ಲ, ಹೋಗ್ಲಿ ಬಿಡಿ, ಗಂಡನ ಮನೇಲಿ ಬಾಳ್ಬೇಕಲ್ಲ, ಇಲ್ಲೇ ಎಷ್ಟು ದಿನ ಅಂತ ಕೂರ್ತಾಳೆ. ಡ್ರಾಮಾ, ಎಲ್ಲಿ ಚಿನ್ನ ಎತ್ಕೊಂಡು ಹೋಗಿದ್ದಾಳೆ ಅಂತ ಕೇಳ್ಬಿಡ್ತಾರೆ ಅಂತ, ಏನು ಕೊದ್ಲು ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹಿಂಗೆ ಆಡ್ತಾ ಇದ್ದಾಳೆ. ಹೋಗ್ಲಿ ಬಿಡು, ಹೋಗಿ ಊಟ ಹಾಕೋ ಬಾ. ಟೈಮ್ ಆಯ್ತು, ಅವನು ಸಾಯಕ್ ಹೋದೇನೋ ಹೊರಗಡೆ ಮತ್ತೇನು. ಇವಳಿಗೂ ಊಟ ತಗೊಂಡು ಕೊಟ್ಬಿಟ್ಟು ಬಾರಿ, ಪಾಪ ತಲೆನೋವಲ್ಲ. ನಾನು ಊಟ ಕೊಡ್ಬೇಕಾ? ನಂದೇ ನನಗೆ ಯೋಚನೆ. ಕೊಟ್ಬಿಟ್ಟು ಬನ್ನಿ, ನೀವೇ ಹಾಕೊಂಡು ಹೋಗಿ, ಮಾಡಿಕ್ಕಿದ್ದೀನಿ ತಾನೆ. ಪಾಪ ಹುಡುಗಿ ಮೇಲೆ ಕರೆಂಟ್ ಓಡ್ಕೊಂಡು ಕೆಳಗೆ ಬಿದ್ದಿದ್ದಾಳೆ, ಪಾಪ ಊಟ ಕೊಡೋಣ, ಟೈಮ್ ಆಯ್ತು, ಸರಿಯಾಗಿ ಟ್ಯಾಬ್ಲೆಟ್ ಬೇರೆ ಕೊಡ್ಬೇಕು ಅವಳಿಗೆ. ಅದೆಲ್ಲ ಜ್ಞಾನ ಇದೆಯಾ ನಿನಗೆ? ಅಯ್ಯ, ಅಡುಗೆ ಮಾಡಿ ಇಟ್ಟಿದ್ದೀನಲ್ಲ, ಹಾಕೊಂಡು ಊಟ ಮಾಡಕ್ಕೆ ಹೇಳಿ, ಇಲ್ಲ ನೀವು ಹಾಕೊಡಿ ಹೋಗಿ. ಮಾವ ಬಂದ ನೋಡಿ ನಿಮ್ಮ ಸೊಸೆ, ಊಟ ಮಾಡ್ತಾಳೆ ಬಿಡಿ ಈಗ. ಅಯ್ಯ, ನೀನ್ ಹಾಕೊಂಡ್ ಬಂದು ಕೊಡು ಎಲ್ಲರಿಗೂ, ಯಾಕಂದ್ರೆ ಅವಳಿಗೆ ತಲೆ ಪೆಟ್ಟಾಗಿದಲ್ವಾ, ಅದಕ್ಕೆ. ಹೆಂಗಿದ್ಯಮ್ಮ ಶಾಂತಿ ಇವಾಗ? ಇವಾಗ ಚೆನ್ನಾಗಿದ್ದೀನಿ, ಒಂದು ಸ್ವಲ್ಪ ಪರವಾಗಿಲ್ಲ ಮಾವ. ನೋಡಿ ಚೆನ್ನಾಗಿದ್ದಾಳಂತ, ಇನ್ನೇನು ಹಾಕೊಂಡು ಊಟ ಮಾಡ್ತಾಳೆ ಬಿಡಿ. ಆದ್ರೂ ನೀನು ಭಯಂಕರ ಹಿಂಗ್ಸ್ ಕಣೆ, ನೀನು ಸಾಮಾನ್ಯದೊಳಲ್ಲ, ನೀನಾದ್ರೂ ಬೀಳ್ಬಾರ್ದಾಗಿತ್ತು ಅಲ್ಲಿ ಕರೆಂಟ್ ಹೊಡೆದ್ಬಿಟ್ಟು. ಹೋಗೋ ಮುಂಡೆ ಮಗನೆ, ನನ್ಗೆ ಯಾಕೆ ಹೇಳ್ತಾ ಇದೆಯಾ? ನನ್ನ ಜೊತೆ ಯಾಕೆ ಮಾತಾಡಕ್ ಬಂದೆ ಇವಾಗ ನೀನು? ಜಾಸ್ತಿ ಓದ್ಬಿಡ್ತೀನಿ, ಮಾತಾಡೋ ಬಂದಂತೆ. ಊಟ ಕೊಡು ಅಂದ್ರೆ ಹೆಂಗ್ ಮಾತಾಡ್ತಾಳೆ ಬೇವರ್ಸಿ. ತಡಿ ನಿನಗೆ ಈಗ ಸರಿಯಾದ ಸಮಯ, ಎಲ್ಲರೂ ಇದ್ದಾರೆ, ಮಾತಾಡ್ಬೇಕು ಅವ್ರ ಮೈಗೆ ಹೋಗಿ. ಮಾವ, ನಾನು ಊಟ ಹಾಕೊಡ್ತೀನಿ, ಕೂತ್ಕೊಳ್ಳಿ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ ನೀವೆಲ್ಲ? ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ, ಊಟ ಹಾಕೊಡ್ತೀನಿ. ಈ ಬೇವರ್ಸಿ ಮುಂಡೆಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಅವಳ ಮಗಳನ್ನ ಕಲಿಸಿ ನನಗೇನೋ ಬುದ್ಧಿ ಬಂದಿರಬೇಕು ಅಂದ್ಕೊಂಡೆ, ನೋಡಿದ್ರೆ ಈ ಬುದ್ಧಿನೇ ಬಂದಿಲ್ಲ. ಇರಿ ಮಾವ, ನಾನು ಹಾಕೊಂಡು ಬರ್ತೀನಿ. ನಮ್ಮ ಅಕ್ಕಂಗೆ ಫೋನ್ ಮಾಡ್ತೀನಿ, ಗೌರಮ್ಮಗೆ. ಈಗ ಯಾಕೆ ಮಾಡ್ಕೊಂಡು ಸಾಯ್ತಾ ಇದ್ದಾಳು? ಅವಳ ಮಗಳು ಇಲ್ಲಲ್ಲ, ಈಗ ಇವಳನ್ನ ಕರೆಸ್ಕೊಳಕ್ಕೆ. ಹಲೋ ಹಲೋ ಗೌರಮ್ಮ. ಏನೇ ಜಯಮ್ಮ, ಹೆಂಗಿದ್ಯಾನೆ? ಇವಾಗ ನೆನಪಾದ್ನ ನಿಮ್ಮ ಅಕ್ಕ ನಿಮಗೆ? ಇವಾಗ ಸ್ವಲ್ಪ ಮಾತಾಡ್ಕೊಳ್ಳಿ, ಇವ್ರ ಮೈಯಿಂದ ಹೊರಗಡೆ ಬಂದು ಆಮೇಲೆ ನಾನು ಏನು ಮಾತಾಡ್ಬೇಕು ಮಾತಾಡ್ತೀನಿ. ಅಮ್ಮ, ಏನೇ ಜಯಮ್ಮ, ಮತ್ತೆ ವಿಶೇಷ? ಇವಳು ಯಾವಾಗ ಫೋನ್ ಮಾಡಿದ್ಲು? ಗೌರಮ್ಮ ಹೇಗಿದ್ಯಾ? ಚೆನ್ನಾಗಿದ್ದೀನಿ ತಗೋ, ನೀನು ಹೆಂಗಿದ್ಯಾ? ಒಂದು ಫೋನು ಮಾಡೋಕ್ಕಿಲ್ಲ, ಏನೂ ಇಲ್ಲ ನೀನು. ಅಯ್ಯೋ, ನನಗೇನು ಊರಾಟ ಟೆನ್ಷನ್ ಅಲ್ವಾ, ಅದಕ್ಕೇನೆ ಬ್ಯುಸಿ ಆಗ್ಬಿಡ್ತೀನಿ ಗೌರಮ್ಮ. ಅಕ್ಕಂಗೊಂದು ಫೋನ್ ಮಾಡೋಕ್ಕಾಗಲ್ಲ, ಯಾರಿದ್ದಾರೆ ಅಂತ ಬೇವರ್ಸಿ ಹೆಂಗೆ ಬಿಟ್ಟೋಗಿದ್ದಾರೆ ಎಲ್ಲರೂ. ನನ್ನ ಬಿಕಾರಿ ಹಂಗಿದ್ದೀನಿ, ನೀನು ಯಾಕೆ ಫೋನ್ ಮಾಡ್ತೀಯ ಅಲ್ವಾ? ಈ ಬಿಕಾರಿಗೆ ಫೋನ್ ಮಾಡಿಬಿಟ್ರೆ ನಾನು ಬಿಕಾರಿ ಆಗ್ಬಿಡ್ತೀನಿ ಅಂತೇನೋ. ಹಂಗೇನಿಲ್ಲ ಗೌರಮ್ಮ. ಮತ್ತಿನ್ನೆಂಗೆ? ಎಲ್ಲ ಕಂಡಿದ್ದೀನಿ ತಗೋ. ಸುಮ್ಮನೆ ಊಟ ಮಾಡ್ದೆ ಈಗ? ಊಟ ಕೇಳೋರು ಯಾರಿದ್ದಾರೆ, ಊಟ ಕೊಡೋರು ಯಾರಿದ್ದಾರೆ, ಮಾಡ್ಕೊಂಡು ತಿನ್ಬೇಕಷ್ಟೇ ನಾನೇ. ಮಾಡ್ತಾ ಇದ್ದೀನಿ ತಗೋ. ನೀನೇನು ಮಾಡ್ತಾ ಇದೀಯಾ? ನಾ ಸುಮ್ಮನೆ ಕೂತಿದ್ದೀನಿ, ಟಿವಿ ನೋಡ್ಕೊಂಡು. ನೋಡ್ತೀಯ ಚಿನ್ನಾಲಿ, ಸೊಸೆ ಇದ್ದಾಳಲ್ಲ ಮಾಡ್ಕೊಳಕ್ಕೆ, ನನ್ನ ಸೊಸೆನೂ ಇದ್ದಾಳೆ, ಪೀಡೆ ತೊಳಗಿದ್ದಾಳೆ. ಎಲ್ಲಿಗೆ ಅತ್ತೆಗೆ ಮಾಡ್ಕೊಳಕ್ಕಾಗುತ್ತೆ? ಗಂಡಂಗೆ ಚುಚ್ಚಿ ಕೊಟ್ಟು ಓಡೋಗ್ಬಿಟ್ಲು. ಅಯ್ಯೋ, ನಿನ್ನ ಸೊಸೆ ಹೋದಂಗೆ ನನ್ನ ಸೊಸೆ ಆದರೂ ಹೋಗ್ಬಾರ್ದಾಗಿತ್ತ ಹೊರಗಡೆ. ಮತ್ತೇನೇ ವಿಶೇಷ? ಏನಂತ ಹೇಳಿ ಗೌರಮ್ಮ, ಏನು ಹೇಳಕ್ಕಿದೆ? ಓಹೋ, ಹಿಂಗೆ ಮಾತಾಡೋದು ಇವರಿಬ್ರು, ಇವಾಗ ಅರ್ಥ ಆಯ್ತು. ಗೌರಮ್ಮಕ್ಕ, ಏನು ಊರಿಗೆ ಬರೋದೇ ಇಲ್ಲ, ನಾನು ಕರೆದ್ರೆ ಮಾತ್ರ ಬರೋದಾ? ಏನು ಬರೋಣ ಮಾಡೋಣ ಅಂತ ಏನಿಲ್ವಾ? ತಂಗಿ ಇದ್ದಾಳ, ಚೆನ್ನಾಗಿದ್ದಾಳ ಅಂತ ನೋಡೋದು ಬೇಡವಾ? ಬರೋದಲ್ವಾ ನಂದು 4 ದಿವಸಕ್ಕೆ? ಬರ್ತೀನಿ ತಗೋ. ಏನು ಕರ್ದಂಗೆ ಹೇಳ್ತಾಳೆ, ಆಮೇಲೆ ಕರೆಯೋದಂಗೆ ಬಂದರೆ ಅದಕ್ಕೂ ಹೇಳ್ತೀಯಲ್ವಾ? ಅಯ್ಯೋ, ನಾನೇನು ಹೇಳ್ತೀನಿ ಗೌರಮ್ಮಕ್ಕ, ನೀ ಬಂದರೆ ನಂಗೆ ಖುಷಿ ಆಗುತ್ತೆ. ಇದೊಂದು ಪೀಡೆ ಅದೊಂದು ಪೀಡೆ ಅಂತ ಕರೆಸ್ಕೊತಾ ಇದೆ, ಇದಕ್ಕೇನು ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ನನ್ನ ಸೊಸೆಗೆ ಹಿಂಸೆ ಕೊಡ್ಲಿ, ಅವಾಗ ತಿಥಿ ಮಾಡ್ಬಿಡ್ತೀನಿ ಎಲ್ಲರನ್ನ. ಬರ್ತೀನಿ ತಗೋ, ನಾಳೆ ಬರಲಾ? ನಾಳೆನೇ ಬಂದ್ಬಿಡು, ನಾಳೆ ಬೆಳಗ್ಗೆನೆ ಬಂದ್ಬಿಡು. ಏನು ಕೆಲಸ ಇದೆ ನಿನಗೆ ಅಲ್ಲಿ? ಒಬ್ಬಳೇ ಇರಬೇಕಲ್ವಾ? ಇವತ್ತಾದ್ರೂ ನನ್ನ ತಂಗಿ ಬುದ್ಧಿ ಬಂತಪ್ಪ, ಕರಿತಾವಳೆ. ಬಾ ಬಾ, ಇನ್ನೊಂದು ಕೆಲಸ ಮುಗೀತು, ಅವಳು ಬರ್ತೀನಿ ಅಂತ ಹೇಳಿದಾಳೆ, ಹೊರಗಡೆ ಬರ್ತೀನಿ. ಅಲ್ಲ ಜಯಮ್ಮ, ಎಷ್ಟೊತ್ತಿಗೆ ಬಸ್ ಇದೆ ನಿಮ್ಮೂರಿಗೆ? ಯಾಕೆ, ಏನಕ್ಕೆ ಬಸ್ ಏನಕ್ಕಂದ್ರೆ ಈಗ ನಾನು ನಾಳೆ ಬರ್ತೀನಲ್ಲ, ಎಲ್ಲ ಎಷ್ಟೊತ್ತಿಗೆ ಏನು ಅಂತ ಗೊತ್ತಾಗೋದು ಬೇಡವಾ? ನಾನಾದರೆ ಮೊದಲು ಎಷ್ಟೊಂದು ತುಂಬ ದಿನ ಆಯ್ತಲ್ಲ ನಿನ್ನ ಮನೆಗೆ ಬರೋದೆ. ಅಯ್ಯೋ, ಬಸ್ಸೆಲ್ಲ ಮರ್ತೋಗಿದೆ. ಎಷ್ಟು ಗಂಟೆಗೆ ಹೇಳು ಬರ್ತದೆ ನಿಮ್ಮ ಮನೆ ಹತ್ರ ಬಸ್ಸು? ಅಯ್ಯೋ, ಇದು ಬೇರೆ ಬರ್ತೀನಿ. ಬಾ ಏನು ಮಾಡೋಕ್ಕಾಗುತ್ತೆ, ನಾನೇನು ಮಾಡಾಕ್ತೀನ, ನನ್ನ ಸೊಸೆ ತಾನೇ ಮಾಡಾಕೋದು.
ಹ್ಞೂ ಬರ್ತಾ ಇದೆಯಾ ಬಾ ಬಾ. ಬೆಳಗ್ಗೆನೂ ಬಸ್ ಉಂಟು, 10 ಗಂಟೆಗೆ ಒಂದು ಬಸ್ ಇದೆ, 11 ಗಂಟೆಗೆ ಒಂದು ಬಸ್ ಇದೆ. ಬೆಳಗ್ಗೆಯಿಂದ ಬಸ್ಗಳಿದೆ, ಅದಕ್ಕೇನು ಚಿಂತೆ ಇಲ್ಲ ಬಾ. 7 ಕರ್ತಾಯಿತು, ಇನ್ನು ಯಾವ ಪ್ರಾಬ್ಲಮ್ಮು ಇರಲ್ಲ. ಬರ್ತೀನಿ ತಗೋ. ಈ ಅಕ್ಕ ಇವತ್ತಾದ್ರೂ ನೆನಪು ಬಂತಲ್ಲ ಕರಿಯಷ್ಟು. ಬರ್ತೀನಿ ಅಂದವಳು ಇವಳು, ನಾನೆಲ್ಲಿ ಕರೆದೆ, ಅದಕ್ಕೆ ಬಾ ಬಾ ಅಂದೆ. ಹ್ಞೂ ಆಯ್ತು ಬಾ. ಹ್ಞೂ ಬರ್ತೀನಿ ತಗೋ. ಇದು ಇದು ಬಸ್ಸಲ್ಲಿ ಫ್ರೀ ತಾನೆ? ಫ್ರೀ ಇದೆ ತಾನೆ ಬಸ್ಸಲ್ಲಿ? ಈಗ ಏನೋ ಫ್ರೀ ಇಲ್ಲ ಅಂತ ಹೇಳ್ತಾ ಇದ್ರಿ ಯಾರು? ಮೊನ್ನೆ ಕೇಳಿಸ್ಕೊಂಡೆ. ಆಧಾರ್ ಕಾರ್ಡ್ ಕೊಟ್ಟರೆ ಇದು ಬಸ್ ಫ್ರೀ ಇಲ್ವಾ? ಇದೊಂದು ಏನು ಮಾತಾಡ್ತದೆ ನನಗಂತೂ ಅರ್ಥನೇ ಆಗಲ್ಲ. ಈ ಅಕ್ಕ ಒಂದು ಯಾಕಾದ್ರೂ ನನ್ನ ಮನೆಗೆ ಬರ್ತದೆ, ಇನ್ನಿಷ್ಟು ತಲೆ ತಿನ್ಬೇಕು. ಬಸ್ಸು ಅದೇ ನೋಡು, ಆಧಾರ್ ಕಾರ್ಡು ಇಟ್ಕೋ, ಸ್ವಲ್ಪ ದುಡ್ಡು ಇಟ್ಕೋ. ಆಮೇಲೆ ಬಸ್ಸಿಗೆ ದುಡ್ಡು ಕೇಳಿದ್ರೆ ದುಡ್ಡು ಕೊಡು, ಆಧಾರ್ ಕಾರ್ಡ್ ತೋರಿಸು ಅಂದರೆ ಆಧಾರ್ ಕಾರ್ಡ್ ತೋರಿಸು, ಏನೋ ಮಾಡು. ಅದ್ಯಾಕೆ ನಿನಗೆ ಗೊತ್ತಿಲ್ವಾ? ಇಲ್ಲ ನಾನು ಬಸ್ಸಲ್ಲೆಲ್ಲ ಹೋಗಿಲ್ಲ, ಈಗ ತುಂಬ ದಿನ ಆಯಿತು, ಯಾರ ಹತ್ರನೂ ಕೇಳಿಲ್ಲ. ಬಾ ನೀನು ಆಧಾರ್ ಕಾರ್ಡು ತಗೋ, ಬೇಕಾದರೆ ದುಡ್ಡು ತಗೋ. ಸರಿ ಆಯ್ತು ತಗೋ, ನಾನು ಬರ್ತೀನಿ. ದುಡ್ಡು ಸ್ವಲ್ಪ ತಂದಿರ್ತೀನಿ, ಎಷ್ಟು ತಂದಿದ್ದೆ ಅಷ್ಟು ವಾಪಸ್ ಕೊಟ್ಬಿಡ್ಬೇಕು ನೀನು, ಯಾಕಂದರೆ ನಿನ್ನ ಮನೆಗೆ ಬರ್ತಾ ಇರೋದು ನಾನು ಇದಕ್ಕಲ್ಲ. ಅಯ್ಯಯ್ಯ ಬರೋದು ಇವಳು, ನಾನೇನಾದ್ರು ಕರೆದ್ನ, ನಾನೇ ದುಡ್ಡು ಕೊಡ್ಬೇಕಂತೆ. ಸರಿ ಬಾ ಅಕ್ಕ, ಕೊಡೋಣಂತೆ ಬಾ. ಸರಿ ಆಯಿತು, ಬರ್ತೀನಿ, ಇಡು ಫೋನ್ನ. ಬೆಳಗ್ಗೆ ಬೇಗನೆ ಬರ್ತೀನಿ. ಸರಿ ಆಯಿತು. ಬಾ ಅಕ್ಕ. ಇಡೋಣ ಫೋನು? ಆಯ್ತು ಇಡು. ಫೋನ್ ಮಾಡಿಬಿಟ್ಟು ಊರಿಗೆ ಕರೆಯೋ ಥರ ನಾನು ಕರೆದೋ ಥರ ಬರ್ತೀನಿ ತಗೋ ಊರಿಗೆ ಅಂತ ಹೇಳ್ತಾಳಲ್ಲ. ಈ ನಮ್ಮಕ್ಕ ಎಷ್ಟು ಇದು ಮಾಡೋಕ್ಕುಂಟು. ಬಂದರೆ ನನಗೇನು, ನನ್ನ ಸೊಸೆಗೆ ಸ್ವಲ್ಪ ಗಾಚಾರ ಬಿಡಿಸ್ದಂಗೆ ಆಗುತ್ತೆ. ಇನ್ನು ನನ್ನ ಟೆನ್ಷನ್ನು ಅವಳು ಬೇರೆ ಚಿನ್ನೆ ಎತ್ಕೊಂಡು ಹೋದ್ಲು ಅಂತ, ಇವಳು ಏನು ಮಾಡ್ತಾಳೋ ಗೊತ್ತಿಲ್ಲ. ನಿಮ್ಮ ಅಕ್ಕನ ಯಾಕೆ ಮನೆ ಕರೆದೆ? ನಿಮ್ಮ ಅಕ್ಕ ಈಗ ಬರೋ ಅವಶ್ಯಕತೆ ಇತ್ತಾ? ಯಾಕೆ ನಮ್ಮಕ್ಕ ಬಂದರೆ ಏನಾಯ್ತು ನಿಮಗೆ? ಬರಲಿ ಬಿಡಿ. ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಯಾರೂ ಇಲ್ಲ, ಎಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ. ಏನೇನು ಪಾಪ ಮಾಡಿ ಇಷ್ಟೆಷ್ಟು ಬೇಗ ಹೋದ್ರೋ ಗೊತ್ತಿಲ್ಲ. ಇನ್ನು ನಮಗಿರೋರೆಲ್ಲ ಬರ್ತಾ ಇರ್ತಾರೆ ಬಿಡಿ, ಅದು ತಡ್ಕೊಳಕ್ಕಾಯ್ತಿಲ್ಲ, ಜಲಸು ಆಗ್ತಾ ಇದೆ ಏನೋ. ನಮ್ಮ ಕಡೆಯವ್ರು ಯಾರು ಪಾಪ ಮಾಡಿಲ್ಲ, ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಕೊಬಿಡ್ತಾನಂತೆ, ಕೆಟ್ಟವ್ರನ್ನ ಈ ಥರ ಬಿಟ್ಟಿರ್ತಾನಂತೆ. ನೋಡು, ನಿಮಗೆ ಕೆಟ್ಟವ್ರಿಗೆ ರೋಗನೇ ಬರೋದಿಲ್ಲ, ಇನ್ನು ಮತ್ತೆ ಒಳ್ಳೆಯವ್ರಿಗೆಲ್ಲ ರೋಗ ಬೇಗ ಬರ್ತದೆ. ಸಾಕು, ಸುಮ್ಮನೆ ಕುತ್ಕೊಳ್ಳಿ. ನಮ್ಮಕ್ಕ ಬಂದರೆ ನಿಮಗೇನು ಕಷ್ಟ? ಬರ್ತಾರೆ ಬಿಡಿ, ಬಂದು 4 ದಿವಸ ಇರ್ತಾರೆ ಹೋಗ್ತಾರೆ. ಎಲ್ಲಾನು ಕರ್ಸಿಟ್ಕೋ. ಮೊನ್ನೆ ನಿನ್ನ ತಮ್ಮ ಬಂದ, ಮನೇಲೆ ಪಾರ್ಟಿ ಮಾಡಕ್ ಹೊರಟಿದ್ದಾರೆ. ನಿನ್ ಪುತ್ರನು ಅವನು ಎಲ್ಲ ಸೇರ್ಕೊಂಡು ಮನೇನ ಗಬ್ಬಿಡ್ಸ್ಬಿಡ್ಬೇಕಲ್ಲ, ಅದಕ್ಕೆ ಈಗ ಅವಳೊಬ್ಳು ಬರ್ತಾ ಇದ್ದಾಳ. ಅವಳೇನು ಈ ಸಾಚ ಅಂತನ ಒಂದು ಸೊಸೆನ ನೆಟ್ಟಿಗೆ ಬಾಳಿಸಕ್ಕಾಗಿಲ್ಲ, ಬೇರೆ ಕಳ್ಸ್ಬಿಟ್ಲು. ಏನಾದ್ರೂ ನಾನು ಸೊಸೆಗೆ ಹಿಂಸೆ ಕೊಡ್ಬೇಕು. ಅವಳಿಗೆ ಮೊದಲೇ ಕರೆಂಟ್ ಹೊಡೆದು ತಲೆ ಮೇಲಿಂದ ಬಿದ್ದು ತಲೆನೋವು. ಅವಳು ಬಂದು ಅದು ಮಾಡು ಇದು ಮಾಡು ಅಂತ ಹೇಳಿದ್ರೆ ಕೈ ಮುರಿದು ಬಿಡ್ತೀನಿ ನಿಂದು. ನೀನೇ ಮಾಡಿ ಸಾಯ್ಬೇಕು, ಹೇಳಿದೀನಿ. ಯಾಕೆ ನಾನು ಯಾಕೆ ಮಾಡಲಿ? ಈಗ ಸರಿ ಆದ್ಲಲ್ಲ, ಊಟ ಹಾಕೋಬ್ರಕ್ಕೆ ಹೋಗಿದ್ದಾಳೆ ತಾನೆ, ಈಗ ಸರಿ ಆದ್ಲು ತಾನೆ, ಸುಮ್ಮನಿರಿ. ಅವಳೇ ಮಾಡ್ತಾಳೆ, ಯಾಕೆ ಸೊಸೆ ಅಲ್ವಾ? ಹೌದು, ಸೊಸೆ. ಊರವ್ರನ್ನೆಲ್ಲ ಕರ್ಕೊಂಡ್ ಬಾ, ಮಾಡಿ ಇಕ್ಕ ಹೋಗ್ತಾಳೆ. ಅಯ್ಯ, ನಮ್ಮ ಅಕ್ಕ ಒಬ್ರಿಗೆ ಜಾಸ್ತಿ ಆಗ್ಬಿಡ್ತಾ? ಊರವ್ರನ್ನೇನು ಕರ್ದಿಲ್ಲಲ್ಲ, ನಮ್ಮ ಅಕ್ಕ ಒಬ್ರು ತಾನೆ ಬರೋದು. ನಿಮ್ಮ ಅಕ್ಕ ಒಬ್ಳೆ ರಾಕ್ಷಸಿ. ಅವಳು ಒಬ್ಳು ಇದ್ರೆ, ನೀನು ಅವಳು ನಿನ್ನ ತಮ್ಮ 3 ಜನ ಇದ್ರೆ ಊರೇ ಹಾಳು ಮಾಡ್ಬಿಡ್ತೀರಾ. ನಿಮ್ಮ ವಂಶನೇ ಆ ಥರ ವಂಶ ಅಲ್ವಾ? ನಿಮ್ಗೆ ಊಟ ಹಾಕೋ ಬದಲು 100 ಜನನ ಕರೆದು, ಒಬ್ರಿಗೆ ಹಾಕೋ ಬದಲು 100 ಜನ ಕರೆದು ನಮ್ಮ ಮನೇಲಿ ಊಟ ಹಾಕೋಬಹುದು. ಊರವ್ರನ್ನ ಕರ್ಕೊಂಡು ಊಟ ಹಾಕೋ. ಎಷ್ಟು ಸೊಕ್ಕಿರ್ಬೇಕು ನೋಡಿ ಈ ಹಿಂಗ್ಸಿಗೆ, ಎಷ್ಟು ಮಾತಾಡ್ತಾಳೆ. ನಿನಗೆ ನಿಮ್ಮ ಅಕ್ಕ ಬರಲಿ, ಆಮೇಲೆ ಚೆನ್ನಾಗಿ ಕಲಿಸ್ತೀನಿ ಬುದ್ಧಿನ. ಅತ್ತೆಯವ್ರಿ, ನಿಮಗೂ ಊಟ ಹಾಕೊಂಡು ಬರಲಾ? ನೋಡಿ ಏನು ಮಾಡ್ತೀಯ ಅಂತ. ವಿಷ ಇದ್ರೆ ವಿಷನೂ ಹಾಕೋ ಬಂದು. ಅಲ್ಲ ಅತ್ತೆಯವ್ರೆ, ಕೇಳಿದೆ ಅಷ್ಟೇ. ಮತ್ತೆ ನಮಗೇನು ಹೊಟ್ಟೆ ಇಲ್ವಾ ತಿನ್ನಕ್ಕೆ? ನಿನಗೆ ಮಾತ್ರ ದೇವ್ರು ಹೊಟ್ಟೆ ಕೊಟ್ಟಿದ್ದಾರೆ, ನಿನಗೂ ನಿನ್ನ ಮಾವನಿಗೂ ಎಲ್ಲರಿಗೂ. ನಮಗೇನು ದೇವ್ರು ಹೊಟ್ಟೆ ಕೊಟ್ಟಿಲ್ವಾ? ವಿಷ ಅಂತೆ ಶಾಂತಿ, ಸ್ವಲ್ಪ ಹಾಕೊಂಡು ತಗೊಂಡ್ ಬಾ. ಸತ್ತೋಗ್ಲಿ ಹಂಗೆ, ನೆಗ್ದು ಬಿದ್ದು ನೆಲ್ಲಿಕಾಯಿ ಆಗಲಿ. ಇಂಥವ್ರು ಬದುಕಿದ್ದೇನು ಪ್ರಯೋಜನ, ಭೂಮಿಗೆ ಭಾರ. ಮಾವ ಒಂದು ಹೇಳಿದ್ರು ನೋಡಾಗ್ಲೆ, ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಕೋತಾನಂತೆ, ಇಂಥ ಕೆಟ್ಟವ್ರನ್ನ ಇಲ್ಲೇ ಬಿಡ್ತಾನಂತೆ ಭೂಮಿ ಮೇಲೆ. ನಾನೇ ಉದಾಹರಣೆ. ನನ್ನಂತ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡಿದ್ದಾನೆ ದೇವರು, ಇಂಥ ಪಿಸಾಸಿಗಳನ್ನೆಲ್ಲ ಇಟ್ಕೊಂಡಿದ್ದಾನೆ. ಈ ಅನಿಷ್ಟ ಮುಖ ನೋಡ್ಕೊಂಡಿದ್ರೆ ನನ್ಗೆ BP ರೈಸ್ ಆಗುತ್ತೆ. ಏನೋ ಒಳ್ಳೆ ಬುದ್ಧಿ ಬಂತಲ್ಲ, ಮಗಳಿಗೆ ಬುದ್ಧಿ ಹೇಳಿ ಕಳ್ಸಿದ್ಲ ಅಂತ ನಾನು ಮಾತಾಡ್ಸಕ್ ಬಂದ್ರೆ ನನ್ನ ಚಾಪಿ ತಗೊಂಡು ನಾನು ನೋಡ್ಕೋಬೇಕು. ಈ ಬೇವರ್ಸ್ ಮುಂದೆ ಮಾತಾಡ್ಸಕ್ ಬಂದಿದ್ದೀನಲ್ಲ ನಾನು. ಅಲ್ಲ, ನನ್ನ ಮಗಳು ಎಷ್ಟಿದ್ದಾಳೆ, ನಾನು ಬೈದು ಕಳ್ಸಿದ್ಲು ಅಂತ ನನ್ನ ಮೇಲೆ ಎತ್ತಾಕಿ ಓದ್ಲಲ್ಲ ಕದ್ಕೊಂಡು, ನನ್ನ ಚಿನ್ನ ಒಡವೆ ಇರಲ್ಲ. ಎಷ್ಟು ನಾಟಕ ಆಡಿದ್ಲು ನನ್ನ ಮಗ, ಏನೇನು ಹೇಳಿದಾಳೆ ಯಾರಿಗೆ ಗೊತ್ತು. ನಾನು ಬೈದು ಕಳ್ಸಿದಂತೆ. ಓಹೋ, ಇವ್ರು ನೋಡಿದ್ರೆ ನನಗೆ ಬುದ್ಧಿ ಬಂತು ಅಂತ ತಿಳ್ಕೊಂಡಿದ್ದಾರೆ. ಮತ್ತೆ ಹೋಗಿ ಫೋನ್ ಮಾಡ್ತೀನಿ. ಈಗ ಒಂದು 4 ಸಲ ಫೋನ್ ಮಾಡ್ತೀನಿ, ಎತ್ತಿಲ್ಲ ಅಂದರೆ ನೋಡ್ತೀನಿ. ಇನ್ನೊಂದು 4 ದಿವಸ ಬಿಟ್ಟು ಮನೆಗೆ ಹೋಗ್ತೀನಿ.